ಬಂಧಿಸಬೇಕು. ಬೇಕಪ್ಪ ಬೇಕು. ಅಂತಾಗಿದೆ. ನಮ್ಮೆಲ್ಲರೂ ಆಹ್ವಾನದ ಮೇರೆಗೆ ಅವ್ರಿಗೆ ಆಮಂತ್ರಣ ಕೊಡಲಾಗಿ ಅವ್ರು ನಾನು ನಿನ್ನೆ ಫೋನ್ನಲ್ಲಿ ಹೇಳಿದ್ರು ನನಗೆ ನಾನು ಬರ್ತೀನಿ ಅಂತ. ಅದೇ ರೀತಿಯಾಗಿ ಅವರು ಭಾಗವಹಿಸಿದ್ದಾರೆ. ಅವರು ಕೊನೆಯದಾಗಿ ಮಾತಾಡ್ತಾರೆ. ಈಗ ಪ್ರಾಸ್ತಾವಿಕ ನಾನು ಒಂದೆರಡು ಮಾತಾಡ್ತೀನಿ. ಏನಂತ ಸತ್ಯ ನಾವು ಆದ್ರೂ ಹೇಳಿದ್ರೆ ಅವ್ರು ಬಿಡಲಿಲ್ಲ. ಪದೇ ಪದೇ ಅದ್ರ ಹೇಳಕತ್ತಿದ್ದಾವ, ಅದರ ವಾದ ಮಾಡಕತ್ತಿದ್ದ ಅವಕ್ಕೆಲ್ಲ ಮೊದಲ ವಾದ ಮಾಡಕತ್ತಿಲ್ಲ. ಅವ್ರು ಏನೋ ಒಂದು ಸಾಮಾನ್ಯವಾಗಿ ಮಾತಾಡ್ತಾರಲ್ಲ ನಾವು ಯಾವ್ದಾದ್ರು ಹಂಗಿದ್ರೆ ನೀನು ವಿಷ್ಣು ಭಕ್ತ ಇದೆಯಪ್ಪ, ವಿಷ್ಣು ಹೇಳಂತ ಒಂದು ಸಣ್ಣ ಮಾತಂದ್ರೆ ಅವರು ಅದನ್ನೇ ಹಿಂದುತ್ವವಾದಿಗಳು ಏನು ಸಂಘ ಪರಿವಾರದವರ ಚಡ್ಡಿಗಳು ಇವರು ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿ ಇಡೀ ದೇಶಾದ್ಯಂತ ಏನು ಟ್ರೋಲ್ಸ್ ಇನ್ನೂ ಇಲ್ಲ. ನಮ್ಮ ಮೀಡಿಯಾ ಬಂದ್ ಮಾಡಿಬಿಟ್ರೆ ಅದು ಒಂದೇ ಕಡೆ ಇರ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಕು. ಅದು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಗ್ರೂಪ್ನಲ್ಲಿ ಮೊನ್ನೆ ಶಾಸಕರಿಂದ ಮೊನ್ನೆ ಹೇಳಿದ್ದೆ, ಅಕ್ಟೋಬರ್ 2ರಂದು ನಮ್ಮ ರಾಹುಲ್ ಗಾಂಧಿ ಅವರಾದ್ರು ಕಾಂಗ್ರೆಸ್ ಭಯಂಕರ ಹೋರಾಟ ಮಾಡ್ತಾರೆ. ಅವರು ಈ ಯಾವುದು ಬಿಜೆಪಿ ಮತ್ತು ಹಿಂದುತ್ವವಾದಿಗಳನ್ನ ಈ ದೇಶದಿಂದ ಸರಿಸುವವರೆಗೂ ಅವರ ಬಗ್ಗು ಪಡೆಯುವವರೆಗೂ ಕಿತ್ತೇಸುವವರೆಗೂ ದೇಶಕ್ಕೆ ಭವಿಷ್ಯವಿಲ್ಲ. ವಿಶೇಷವಾಗಿ ಏನದಿವಲ್ಲ ನಾವು ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಬಡವರು, ಶೋಷಿತರು ಇವರಿಗೆ ಭವಿಷ್ಯ ಇಲ್ಲ. ಇಷ್ಟೇ ಅಲ್ಲ, ಮುಂದೆ ನಾವೇನೋ ಒಂದು ಹಂತಕ್ಕೆ ಬಂದಿದ್ದೀವಿ, ಒಂದು ವಯಸ್ಸಿಗೆ ಬಂದಿದ್ದೀವಿ. ಮುಂದೆ ನಮ್ಮ ಮಕ್ಕಳ ಪೀಳಿಗೆ, ನಮ್ಮ ಮುಂದಿನ ನಾವು ಬರ್ತಕ್ಕಂಥ ನಮ್ಮ ಪೀಳಿಗೆಗೆ ಏನು ನಾವು ಉತ್ತರ ಕೊಡಬೇಕು, ಅವ್ರ ಭವಿಷ್ಯವನ್ನು ಕಾಪಾಡಬೇಕಲ್ಲ. ಅದಕ್ಕಾಗಿ ಅವರು ಹೇಳಿದ್ದನ್ನ ಅವ ಏನಂದನ ಚಪ್ಪ ಬೂಟ್ ವಹಿಸಿದ ಏನಂತವ ಸನಾತನ ಧರ್ಮಕ್ಕೆ ಅಪಮಾನ ಆದ್ರೆ ನಾ ಸಹಿಸೋಲ್ಲ. ಏನ್ ಸನಾತನ ಧರ್ಮ ಅವ್ರ ಅಪ್ಪನ ಮನೆ ಕಿಶೋರ್ ಅಪ್ಪನ ಮನೆ ಅದ. ಮತ್ತೊಂದ್ ಕಡೆ ಹೇಳ್ತಾರೆ ನಾವು ಮಗ್ಗಲ ಕುಂತ ಒಬ್ಬ ನ್ಯಾಯಾಧೀಶ ಅವು ಕ್ಷಮೆ ಕೇಳ್ತಾನೆ, ನೀವೇನು ತಪ್ಪು ತಿಳ್ಕೊಬೇಡ. ನೋಡ್ರಿ ಹೆಂಗಿದೆ ಹಿಂದ. ಸುಮ್ಮನೆ ನಾವೇನು ಮಾಡ್ತೀವಿ, ಅವ್ರು ಏನೋ ದೇವರಿಗೆ ವಿಷ್ಣು ಅವಮಾನ ಏನು ಅವಮಾನ ಮಾಡ್ತಾರೆ, ಕಾಯ್ದೆ ಪ್ರಕಾರ ಅವ್ರು ಮಾಡ್ಯಾರ. ಅದಕ್ಕೆ ಇಷ್ಟು ಹಿನ್ನೆಲೆ ಇದೆ. ಯಾಕಂದ್ರೆ ಗೊತ್ತಿರ್ಬೇಕು ಎಲ್ಲರಿಗೂ. ಹೇಳಿದೆ ಈ ದೇಶದ ವಿರೋಧಿಗಳು ಈ ದೇಶದಲ್ಲಿ ಏನು ಸನಾತನ ಧರ್ಮವಂತ ಹೇಳ್ಕೊಂಡು ಮನುವಾದಿಗಳು ಇವತ್ತು ಈ ದೇಶದ ಪವಿತ್ರವಾದ ಗ್ರಂಥ ಸಂವಿಧಾನದ ಬಗ್ಗೆ ಅವರಿಗೆ ಅರಿವಿರಲಾರ್ದಂಥವ್ರು ಇವತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳ್ತೀವಿ. ಒಂದು ಸಂವಿಧಾನದ ಅಡಿಯಲ್ಲಿ ಅತ್ಯಂತ ಶ್ರೇಷ್ಠ ಒಂದು ಪೀಠ ಅಂದ್ರೆ ಅದು ಸರ್ವೋಚ್ಚ ನ್ಯಾಯಾಲಯ ಅಂತ ನಾವು ಭಾವಿಸ್ತೀವಿ. ಇವತ್ತು ಆ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು, ಅವರಿಗೆ ಎಷ್ಟು ಗೌರವ ಇದೆ ಆ ಸ್ಥಾನಕ್ಕೆ, ವ್ಯಕ್ತಿಗೆಲ್ಲ ಇದೆ ಆ ಸ್ಥಾನಕ್ಕೆ. ಅದು ಸಂವಿಧಾನಾತ್ಮಕವಾಗಿ ಬರುವಂತ ಒಂದು ಹುದ್ದೆ. ಆ ಹುದ್ದೆಗೆ ಇವತ್ತು ಅಪಮಾನವನ್ನು ಎಸೆದು, ಶೂವನ್ನು ಎಸೆದು ಇವತ್ತೇನು ಕಿಶೋರ್ ಅವರು ಇವತ್ತು ಅಪಮಾನವನ್ನು ಮಾಡಿದ್ದಾರೆ. ಬಹುತೇಕ ನಮ್ಮ ದೇಶ ಇವತ್ತು ಕಳೆದ 78 ವರ್ಷದ ಒಂದು ಸ್ವಾತಂತ್ರ್ಯವನ್ನು ನಾವು ಸಂಭ್ರಮದಿಂದ ಜಾತ್ಯತೀತ ತಳಹಾದಿ ಮೇಲೆ ಈ ದೇಶ, ಈ ಸಂವಿಧಾನ ಒಂದು ಜಾತ್ಯತೀತ ತಳಹಾದಿ ಮೇಲೆ ಇವತ್ತು ರಚಿಸಲಾಗಿರುವಂಥದ್ದು. ಆ ಜಾತ್ಯತೀತ ತಳಹಾದಿಯನ್ನ ಒಪ್ಪುಕೊಂಡಂತ ನಾವು ನೀವೆಲ್ಲ ಕೆಲವಷ್ಟು ಮನುವಾದಿಗಳು ಈ ಸನಾತನ ಧರ್ಮವನ್ನು ಒಪ್ಪಿಕೊಳ್ಳುವಂಥವ್ರು ಇಂತಹ ಅಪಚಾರವನ್ನ, ಅವಮಾನವನ್ನ ಒಬ್ಬ ದೇಶದ ಪ್ರಜೆಯಾಗಿ ಆ ದೇಶಕ್ಕೆ ಮಾಡುವಂತವರು ಇವರು ನಿಜವಾದ ದೇಶದ್ರೋಹಿಗಳು ಅನ್ನೋ ಮಾತನ್ನ ನಾವು ಇವತ್ತು ಎತ್ತಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಮೂರ್ತಿಗೆ ಇವತ್ತು ಒಂದು ಕ್ಷುಲ್ಲಕ ಕಾರಣದಿಂದ ಅವರ ಮೇಲೆ ಶೂವನ್ನು ಎಸೆದು ಇವತ್ತು ಅಪಮಾನವನ್ನು ಎಸೆದ್ರು ಕೂಡ ಇವತ್ತು ನಮ್ಮ ದೇಶದಲ್ಲಿ ಆಡಳಿತ ಮಾಡುವಂತ ಕೇಂದ್ರ ಸರ್ಕಾರ ಇವತ್ತು ಅವರ ಮೇಲೆ ಏನೇ ಕ್ರಮವನ್ನು ಜರುಗಿಸದೆ, ಯಾವುದೇ ಮುಕದ್ದಮೆಯನ್ನು ದಾಖಲೆ ಮಾಡದೆ ಇದುವರೆಗೂ ಸುಮ್ಮನೆ ಕೂತಿದ್ದನ್ನು ನೋಡಿದ್ರೆ ಇವರು ಈ ದೇಶದ ಸಂವಿಧಾನದ ಪರವಾಗಿಲ್ಲ, ಪ್ರಜಾಪ್ರಭುತ್ವದ ಪರವಾಗಿಲ್ಲ, ಜಾತ್ಯತೀತ ತಳಹಾದಿ ಮೇಲೆ ಪರವಾಗಿಲ್ಲ, ಇವರು ಸನಾತನ ಧರ್ಮ ಮನುವಾದಿಗಳ ಪರವಾಗಿ ಇವತ್ತು ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣ್ ಬರ್ತಾ ಇದೆ. ಆದ ಕಾರಣ ಇವತ್ತು ನಾವು ಧಿಕ್ಕರಿಸ್ತೀವಿ, ಖಂಡಿಸ್ತೀವಿ. ಈ ವ್ಯವಸ್ಥೆಯನ್ನು ನಾವು ಹೊಡೆದು ಹಾಕ್ಬೇಕು. ಇವತ್ತು ಈ ದೇಶದಲ್ಲಿ ಮೊನ್ನೆ ತಾನೇ ಒಂದು RSS ಸ್ವಯಂ ಸೇವಕ ಸಂಘಟನೆ ಅಂತ ಹೇಳ್ತಾರೆ.
100 ವರ್ಷ ಆಯ್ತು ಅಂತೇಳಿ ಆಚರಣೆಯನ್ನು ಮಾಡಿದ್ರು. ನಾನು ಈ ವೇದಿಕೆ ಮುಖಾಂತರ RSS ಮುಖ್ಯಸ್ಥರಿಗೆ, RSS ಸಂಘಟನೆಯವರಿಗೆ ಕೇಳ್ತೀವಿ, 100 ವರ್ಷ ನೀವು ಇವತ್ತು ಸಂಭ್ರಮವನ್ನು ಮಾಡಿದ್ರಿ, 100 ವರ್ಷದ ಸಾಧನೆ ಏನು ಅನ್ನೋದನ್ನು ಕೂಡ ನೀವು ಬಿಡುಗಡೆ ಮಾಡಬೇಕಾಗುತ್ತೆ. ಈ ದೇಶಕ್ಕಾಗಿ ನಿಮ್ಮ ಕೊಡುಗೆ ಏನು? ಈ ದೇಶಕ್ಕಾಗಿ ನೀವು ಏನು ಮಾಡಿದಿರಿ? ಈ ಮನವಾದಿಗಳು, ಈ ಒಂದು ಸನಾತನ ಧರ್ಮದ ಏನು ಹಿನ್ನೆಲೆ ಇರುವಂತಹ ಒಂದು ಸಂಘಟನೆ ಅಂದ್ರೆ ಅದು RSS ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅದಕ್ಕೆ ನಮ್ಮ ಉಸ್ಮಾನ್ ಗನಿ ಅವರು ಹೇಳ್ತಾ ಇದ್ರು, ಇವತ್ತು ಈ ದೇಶದಲ್ಲಿ ಅವರು ಒಂದು ಸಂವಿಧಾನವನ್ನು ವಿರೋಧ ಮಾಡ್ತಾರೆ, ಒಂದು ದಲಿತರನ್ನು ಕೂಡ ವಿರೋಧ ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ಒಂದು ಸಮುದಾಯನ ಟಾರ್ಗೆಟ್ ಮಾಡಿ ಅಲ್ಪಸಂಖ್ಯಾತರನ್ನು ಈ ದೇಶದಲ್ಲಿ ನಿರಂತರವಾಗಿ ಮನುವಾದಿಗಳು ಮಾತಾಡ್ತಾ ಇದ್ದಾರೆ. ಅದರ ಜೊತೆಗೆ ದಲಿತರನ್ನು ಕೂಡ ಮುಖ್ಯವಾಗಿ ಒಂದು ಚಿಕ್ಕ ಕಥೆಯನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹುತೇಕ ನೀವು ಮಹಾತ್ಮ ಗಾಂಧೀಜಿ ಅವರನ್ನ ನಾವು ರಾಷ್ಟ್ರಪಿತಾಮಹ ಅಂತ ಒಪ್ಕೋತೀವಿ. ಮಹಾತ್ಮ ಗಾಂಧೀಜಿ ಅವರು ರಾಷ್ಟ್ರಪಿತಾಮಹ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ತುಂಡು ಬಟ್ಟೆಯನ್ನು ಹಾಕೊಂಡು ತಮ್ಮ ಬಟ್ಟೆಯನ್ನು ಕೂಡ ಬಿಟ್ಟು ಶ್ರೀಮಂತರ ಮನೆತನದಲ್ಲಿ ಜನಿಸುವಂತಹ ವ್ಯಕ್ತಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತುಂಡು ಬಟ್ಟೆಯನ್ನು ಹಾಕೊಂಡು ಬೀದಿ ಬೀದಿ ಎಲ್ದು ಏನು ಅನೇಕ ಇವತ್ತು ದೇಶದ ಪರವಾಗಿ ಹೋರಾಟಗಳನ್ನ, ಸಂಘರ್ಷಗಳನ್ನ ಇವತ್ತು ಮಾಡಿ ಸ್ವಾತಂತ್ರ್ಯವನ್ನು ತಂದು ಕೊಟ್ರಲ್ಲ, ಅವರನ್ನ ಇವತ್ತು ಗುಂಡಿಟ್ಟು ಕೊಲ್ಲಾಯ್ತು ಸ್ವಾತಂತ್ರ್ಯ ಸಿಕ್ಕ ನಂತರ. ಅದಕ್ಕೆ ಬ್ರಿಟಿಷ್ ಹೇಳಿದ್ರು, ಇದು ಸುಮಾರು 100-200 ವರ್ಷಗಳ ಕಾಲ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತು. ಅದರಲ್ಲಿ ಪ್ರಮುಖ ಮುಖ್ಯಸ್ಥರಾದಂತಹ ಮಹಾತ್ಮ ಗಾಂಧೀಜಿ ಅವರಿಗೆ ಒಂದು ಚುಕ್ಕೆ ಇಷ್ಟು ನಾವು ಗಾಯ ಆಗ್ಲಾರ್ದಂಗ ಅವ್ರಿಗೆ ನೋಡ್ಕೊಂಡು ಸ್ವಾತಂತ್ರ್ಯವನ್ನು ಕೊಟ್ಟಿವಿ. ಆದ್ರೆ ಸ್ವಾತಂತ್ರ್ಯ ಸಿಕ್ತು ಕೇವಲ 1 ವರ್ಷದೊಳಗ ಅವ್ರನ್ನ ಭಾರತೀಯರೇ ಕೊಂಡಿಟ್ಟುಕೊಂಡಿರಲ್ಲ, ಇದು ಸರಿನಾ ಅನ್ನೋ ಮಾತನ್ನು ಇವತ್ತು ಬ್ರಿಟಿಷರು ಕೇಳಿದಂತ ವಿಷಯ. ಇವತ್ತು ಯಾಕೆ ಮಹಾತ್ಮ ಗಾಂಧೀಜಿ ಅವರಿಗೆ ಕೊಂದ್ರು ಅನ್ನೋದನ್ನ ಮುಖ್ಯವಾಗಿ ನಾವು ಅರ್ಥೈಸ್ಕೊಳ್ಬೇಕಾಗಿದೆ. ಅವರ ಮೇಲೆ 1 ಬಾರಿ ಅಲ್ಲ, ಸ್ವಾತಂತ್ರ್ಯ ಸಿಕ್ಕ ನಂತರ 7 ಬಾರಿ ಅವ್ರ ಮೇಲೆ ಅವರಿಗೆ ಹತ್ಯೆ ಮಾಡಬೇಕು ಅಂತ ಪ್ರಯತ್ನ ನಡೀತು. ಎದಕ್ಕೆ ಪ್ರಯತ್ನ ನಡೀತು? ಯಾದಕ್ಕೋಸ್ಕರ ಅವ್ರು ಹೊಡಿಬೇಕಂದ್ರು ಸ್ವಾತಂತ್ರ್ಯ ಕೊಟ್ಟವ್ರನ್ನ ಮಹಾತ್ಮರನ್ನ ಅಂತಂದ್ರೆ, ಸ್ವಾತಂತ್ರ್ಯವನ್ನ ತಂದಂತ ಮಹಾತ್ಮರು ಇವತ್ತು ಎಲ್ಲ ಜಾತಿ ಜನಾಂಗಗಳನ್ನ ಗೌರವಿಸಿ ಒಂದುಗೂಡಿಸಿ, ಅದರಲ್ಲಿ ವಿಶೇಷವಾಗಿ ಅಂದಿನ ಪರಿಸ್ಥಿತಿಯ ಅನುಗುಣವಾಗಿ ಅವತ್ತೇನಿತ್ತು, ದಲಿತರು ಇವತ್ತು ದೇವಸ್ಥಾನಕ್ಕೆ ಹೋಗಂಗಿಲ್ಲ, ದಲಿತರು ಎಲ್ಲಿ ಕೂಡ ಪರವಾನಗಿ ಇಲ್ಲಾರದೆ ಪ್ರವೇಶ ಮಾಡಂಗಿಲ್ಲ ಅಂದಾಗ ಇದನ್ನು ವಿರೋಧಿಸಿ ಮಹಾತ್ಮ ಗಾಂಧೀಜಿಯವರು ದಲಿತರನ್ನ ಇವತ್ತು ಎಲ್ಲ ಸನಾತನ ಧರ್ಮದ ಈ ದೇವಸ್ಥಾನಗಳಿಗೆ ಪ್ರವೇಶವನ್ನು ಕೊಡಿಸಿದ್ದಕ್ಕೆ ಅವರ ಮೇಲೆ 7 ಬಾರಿ ಇವತ್ತು ಹತ್ಯೆಗೆ ಪ್ರಯತ್ನ ನಡೀತು. ಕೊನೆಗೆ RSS ಸಂಘಟನೆಯ ಒಬ್ಬ ಸ್ವಯಂ ಸೇವಕ ಏನು ಗೋಡ್ಸೆ ಅವರನ್ನ ಕೊನೆಗೆ ಗುಂಡಿಟ್ಟುಕೊಂಡು. ಮೂಲವಾಗಿ ಇವತ್ತು ಬೇರೆ ಅರ್ಥ ಕೊಡ್ತಾರೆ ಜನರಿಗೆ. ಯಾಕೆ ಅವ್ರ ಮೇಲೆ ಹಲ್ಲೆ ಮಾಡಲಾತು, ಯಾಕೆ ಅವ್ರನ್ನ ಕೊಲೆ ಮಾಡಲಾತು, ಅವ್ರು ಯಾಕೆ ಗುಂಡಿಟ್ಕೊಂಡ್ರು ಅಂದ್ರೆ ದಲಿತರನ್ನ ಸಮಾನತೆಯನ್ನು ಕೋರಿ ಇವತ್ತು ಮಂದಿರ ಮಸೀದಿಗೆ ಎಲ್ಲರಿಗೂ ಪ್ರವೇಶವನ್ನು ಕೊಟ್ಟಿದ್ದಕ್ಕ ಅವರನ್ನು ಹತ್ಯೆ ಮಾಡಲಾಯ್ತು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆದ ಕಾರಣ ಇವತ್ತು ಈ ಮನವಾದಿಗಳು, ಈ ಸನಾತನವಾದಿಗಳು ಇವತ್ತು ಈ ದೇಶವನ್ನ ಹೊಡಿಬೇಕು, ಈ ದೇಶವನ್ನು ಇಬ್ಬಾಗ ಮಾಡಬೇಕು ಅನ್ನೋ ಒಂದು ಹುನ್ನಾರದಿಂದ ಇಂತಹ ವ್ಯವಸ್ಥೆಯನ್ನು ನಡೆಸಿದ ಮಿಸ್ಟರ್ ಅಡ್ವೊಕೇಟ್ ಕಿಶೋರ್ ಅವರು ಅಲ್ಲಿ ಶೂವನ್ನು ಎಸಗಿ ಸುಮ್ಮನೆ ಬರಲಿಲ್ಲವ, ಹೊರಗಡೆ ಬಂದು ಜೈ ಸನಾತನ ಧರ್ಮ ಅಂತ ಹೇಳಿ ಘೋಷಣೆಯನ್ನು ಕೂಡಿದಂತ ಒಬ್ಬ ನೀಚ ಲಫಂಗ ದೇಶದ್ರೋಹಿ ಯಾರು ಅಂದ್ರೆ ಅದು ಕಿಶೋರ್ ಅಂತ ಒಬ್ಬ ನ್ಯಾಯವಾದಿಗಳು ಅನ್ನೋ ಮಾತನ್ನು ನಾವು ಹೇಳಬೇಕಾಗತ್ತೆ. ಅದಕ್ಕೆ ಬಂಧುಗಳೇ, ಇದು ಕೇವಲ ಒಂದು ಸಮುದಾಯ ಸೇರಿ ಇವತ್ತು ಈ ಹೋರಾಟಗಳು ನಡೀಬಾರ್ದು. ವಿಜಯ ಮಾತೇಶ್ ಗದ್ದರಿಕೆಯವರು ಹೇಳಿದ ಹಾಗೆ ಭಾರತ ದೇಶದ ಪ್ರಜೆ ಎನಿಸಿಕೊಂಡಿರುವಂತಹ ನಾವೆಲ್ಲ ಪ್ರತಿಯೊಬ್ಬ ಪ್ರಜೆ ಈ ಒಂದು ಇವತ್ತು ಖಂಡನೆಯನ್ನ ಮಾಡಬೇಕು, ಇದನ್ನು ವಿರೋಧಿಸಿ ಧಿಕ್ಕರಿಸಬೇಕು. ಇದಕ್ಕೆ ಇಷ್ಟಕ್ಕೆ ಸುಮ್ಮನೆ ಕೂಡಬಾರ್ದು, ಕೇವಲ ಪ್ರತಿಭಟನೆ ಮಾಡುವ ಫಲ ಸಿಗೋದಿಲ್ಲ. ಇದು ಒಂದು ಹಂತಕ್ಕೆ ಬರಬೇಕು. ಈ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡುವಂತವರು ಈ ಸನಾತನ ಧರ್ಮ, ಈ ಏನು ಸ್ವಯಂ ಸೇವಕ ಸಂಘಟನೆ ಇದೆ ರಾಷ್ಟ್ರದಲ್ಲಿ 100 ವರ್ಷಗಳ ಕಾಲ ಏನು ನಾವು ಬಹಳಷ್ಟು ಮಾಡಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಪಂಚಾಯತ್ ರಾಜ್ ಸಚಿವರಾದಂತಹ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆ ಒಂದೇ ಹೇಳಿದ್ರು, 100 ವರ್ಷದ ಸಾಧನೆ ಏನಂದ್ರ ನರೇಂದ್ರ ಮೋದಿ ಪ್ರಧಾನಿ ಆದ ಮೇಲೆ
ಅರ್ಧ ಚಡ್ಡಿ ಇದ್ದಿದ್ದನ್ನ ಫುಲ್ ಪ್ಯಾಂಟ್ ಮಾಡಿದ್ರು. ಅದೊಂದೇ ಅವರು ಸಾಧನೆ ಅನ್ನೋ ಮಾತನ್ನು ಹೇಳಕ್ ಇಚ್ಛೆ ಪಡ್ತೇನೆ. ಅವ್ರು ಮಾಡಿದ್ದು ಒಂದೇ, ಅರ್ಧ ಹಾಫ್ ಚಡ್ಡಿ ಇತ್ತು, ಅದ್ರ ಫುಲ್ ಚಡ್ಡಿ ಮಾಡಿ ನರೇಂದ್ರ ಮೋದಿ ಬಂದು. ಇದೇ ಇವರು ಸಾಧನೆ. ಇವ್ರ ಸಾಧನೆ RSS ಸಾಧನೆ ಒಂದೇ. ನಾವು ಹಿಂದೂಗಳ ವಿರೋಧಿ ಅಲ್ಲ, ನಾವು ಯಾವುದೇ ಧರ್ಮ ಯಾವುದೇ ಜಾತಿ ವಿರುದ್ಧ ಮಾತಾಡ್ತಾ ಇಲ್ಲ. ಆದ್ರೆ ಇವರು ಸಂಘಟನೆಯವರು ಮಾಡುತ್ತಿರುವಂತ ಕೆಲಸ ಏನು ಅಂದ್ರೆ, ಇವತ್ತವರೆಗೂ ಅವರ ರಾಷ್ಟ್ರ ಧ್ವಜ ಮೇಲೆ ಗೌರವ ಇಲ್ಲ. ಅವರು ತಮ್ಮ ಇವತ್ತು ಸಂಘಟನೆ ನಾಗ್ಪುರ ಅಲ್ಲಿ ಹೆಡ್ ಕ್ವಾರ್ಟರ್ ಇದೆ, ಇವ್ರದ್ದು RSS ಹೆಡ್ ಕ್ವಾರ್ಟರ್. ಅಲ್ಲಿ ಹೋಗಿ ನೋಡ್ರಿ, ಅವ್ರು ಕೇಸರಿ ಧ್ವಜ ಹಾರಿಸ್ತಾರೆ. ಭಾರತ ದೇಶದ ಧ್ವಜ ಹೇಳುತ್ತಾ ಕೇಸರಿ ಬಿಳಿ ಹಸಿರು ಈ ಧ್ವಜವನ್ನು ಹಾರಿಸೋದು ಬಿಟ್ಟು ಇವರು ಕೇಸರಿ ಧ್ವಜವನ್ನು ಹಾರಿಸಿಕೊಂಡು ಹೇಳ್ತಾರೆ. ಅಂದ್ರೆ ಇವರು ದೇಶಭಕ್ತರಲ್ಲ, ದೇಶ ಪ್ರೇಮಿಗಳಲ್ಲ. ಈ ಸ್ವಯಂ ಸೇವಕ ಸಂಘಟನೆ ದೇಶ ವಿರೋಧಿ ಸಂಘಟನೆ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಇಂತಹ ಎಲ್ಲ ಘಟನೆಗಳು ಈ ದೇಶದಲ್ಲಿ ನಡೆಯೋದಕ್ಕೆ ಕಾರಣವೇ ಈ RSS ಅನ್ನೋದನ್ನು ಕೂಡ ನಾವು ಅರಿವಿಟ್ಕೋಬೇಕಾಗಿದೆ. ಆದ ಕಾರಣ ಬಂಧುಗಳೇ, ನಾವೆಲ್ಲರೂ ಪ್ರಜೆಗಳಾದಂತಹ ಭಾರತ ದೇಶದ ಪ್ರಜೆಗಳು, ಯಾವುದೇ ಜಾತಿ ಯಾವುದೇ ಧರ್ಮದಲ್ಲಿ ಜನಿಸಿರ್ಬೋದು. ನಾವು ಇಂಥ ಘಟನೆ ನಡೆದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ವಿರೋಧವನ್ನು ಮಾಡಬೇಕಾಗತ್ತೆ. ಯಾಕಂದ್ರೆ ನಾವು ಒಂದು ಸಂವಿಧಾನದ ಚೌಕಟ್ಟಲ್ಲಿ ಹಿಡಿಯುವಂತಹ ಪ್ರಜೆಗಳು. ಆ ಸಂವಿಧಾನಕ್ಕೆ ಇವತ್ತು ಅಪಮಾನ ಆದಂತಹ ಸಂದರ್ಭದಲ್ಲಿ ನಾವು ಯಾರು ಕೂಡ ಸುಮ್ಮನೆ ಕೂಡಬಾರ್ದು, ನಾವು ಧಿಕ್ಕರಿಸಿ ಖಂಡಿಸಬೇಕು. ಇದನ್ನ ಖಂಡಿಸ್ತೇವೆ, ಇಷ್ಟೇ ಬಿಡೋದಿಲ್ಲ. ಅವರಿಗೆ ಶಿಕ್ಷೆ ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿತೆ ಅನ್ನೋದನ್ನು ಕೂಡ ನಾವು ಎಚ್ಚರಿಕೆ ಗಂಟೆಯನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ಒಂದು ಸಂಘಟನೆಯನ್ನ ನಮ್ಮ ಶರಣಪ್ಪನ ಅಂಬೇಡ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲರೂ ಕೂಡಿ ನಾವು ಅವ್ರನ್ನ ಧಿಕ್ಕರಿಸಿದ್ದೀವಿ. ಇದೇ ರೀತಿ ದೇಶದ ಬಗ್ಗೆ, ದೇಶದ ವಿಚಾರ, ಸಂವಿಧಾನದ ಬಗ್ಗೆ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಸಂಘಟಿತರಾಗಿ ನಿಲ್ಲುವಂತ ಕೆಲಸ ಆಗಬೇಕು ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಪ್ರತಿಭಟನೆಗೆ ಇವತ್ತು ಸಂಪೂರ್ಣವಾದ ಬೆಂಬಲವನ್ನ ನಾನು ಸೂಚಿಸಿ, ನಾವೆಲ್ಲ ಕೂಡ ಒಂದೇ ತಾಯಿಯ ಮಕ್ಕಳಾಗಿ ಭಾರತೀಯರಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ದೇಶವನ್ನ ಕಟ್ಟೋಣ, ಈ ದೇಶವನ್ನ ರಕ್ಷಣೆ ಮಾಡೋಣ, ಸಂವಿಧಾನವನ್ನ ನಾವು ಉಳಿಸೋಣ ಅನ್ನೋ ಮಾತನ್ನು ಕೂಡ ಹೇಳ್ತೀವಿ. ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮನವಿ ಮಾನ್ಯ ರಾಷ್ಟ್ರಪತಿಗಳಿಗೆ ಅಡ್ರೆಸ್ ಇದೆ. ಸೊ ಈ ಮನವಿಯಲ್ಲಿ ಇರುವಂತಹ ಅಂಶಗಳನ್ನು ನಾನು ಪರಿಶೀಲಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಒಂದು ಮನವಿನ ರಾಷ್ಟ್ರಪತಿಗಳಿಗೆ ಮುಟ್ಟುವಂತ ವ್ಯವಸ್ಥೆ ಮಾಡ್ತೀನಿ. ಧನ್ಯವಾದ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.